ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇರುವ ಸಾಮಾನುಗಳ ಉಪಯೋಗಿಸಿ ಮಾಡುವಂಥ ಸುಲಭವಾದ ಟೇಸ್ಟಿಯಾದ ಒಂದು ಪಲ್ಯ. ಇದು ಚಪಾತಿ, ರೊಟ್ಟಿ, ಅನ್ನ ಎಲ್ಲದರೊಟ್ಟಿಗೂ ರುಚಿಯಾಗಿರ್ತದೆ ಫ್ರೆಂಡ್ಸ್. ಯಾವುದೇ ರೀತಿ ಮಸಾಲೆ ಬೇಡ, ಕೊಬ್ಬರಿ ಬೇಡ, ಏನು ಬೇಡ ಫ್ರೆಂಡ್ಸ್. ಈ ಪಲ್ಯದ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಒಂದು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಈರುಳ್ಳಿ ಸಾಕು, ಮತ್ತು ಒಂದು ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ನೋಡಿ ಫ್ರೆಂಡ್ಸ್, ಎಳ್ಳಿನ ಪುಡಿ, ಹುರಿದು ಪುಡಿ ಮಾಡಿರುವ ಎಳ್ಳಿನ ಪುಡಿ. ನಂತರ ಒಗ್ಗರಣೆಗೆ ಎಣ್ಣೆ, ಮತ್ತು ಇದು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಒಟ್ಟಿಗೆ ಪೇಸ್ಟ್ ಮಾಡಿರೋದು. ನಂತರ ಹೀರೆಕಾಯಿ. ನಂತರ ಒಂದು ಎಣ್ಣೆಗೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಪಟಪಟ ಅಂತ ಸಿಡಬೇಕು. ಆಗಲೇ ಅಡುಗೆ ಘಮ ಅಂತ ಇರುತ್ತೆ, ಅದು ಒಳ್ಳೆ ಪರಿಮಳ ಇರ್ತದೆ. ನಂತರ ಒಂದು ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿದ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮ್ಯಾಟೊ, ಒಂದು ಸಾಕಾಗಿ ಹುರಿಯಾಗುವ ಅವಶ್ಯಕತೆ ಇಲ್ಲ. ಟೊಮೆಟೊ ಸ್ವಲ್ಪ ತಿಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಟೊಮೆಟೊವನ್ನು ಸ್ವಲ್ಪ ಚೆನ್ನಾಗಿ ಹುರಿಯುವುದನ್ನು ತಿಂದ ನಂತರ ಸ್ವಲ್ಪ ಅರ್ಧ ಚಮಚ ಅರಿಶಿನ ಪುಡಿ, ನಂತರ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಒಟ್ಟಿಗೆ ರುಬ್ಬಿರುವಂಥ ಪೇಸ್ಟ್ ಈ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಬರಬಾರ್ದು ಫ್ರೆಂಡ್ಸ್ ಪಲ್ಯದಲ್ಲಿ. ನಂತರ ಇದಕ್ಕೇ ಈಗಲೇ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಾನು ಮತ್ತೆ ಮೇಲೆ ಕೊತ್ತಂಬರಿ ಹಾಕಲ್ಲ ಫ್ರೆಂಡ್ಸ್, ಈಗಲೇ ಹಾಕಬೇಕು. ಮೇಲೆ ಕೊತ್ತಂಬರಿ ಹಾಕಿ ತಿನ್ನೋದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಅದಕ್ಕೆ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಹೀರೆಕಾಯಿ ನಿಮಗೆ ಎಷ್ಟು ಬೇಕು ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೀವು ಅಷ್ಟು ಮಾಡ್ಕೋಬೋದು. ಇದು ಚೆನ್ನಾಗಿ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಿ. ಈ ಪಲ್ಯಕ್ಕೆ ನೀರು ಹಾಕುವ ಹಾಗಿಲ್ಲ ಫ್ರೆಂಡ್ಸ್, ಹೀಗೇ ಮಾಡುವಂಥದ್ದು. ಹೀರೆಕಾಯಿ ಇದೇ ನೀರು ಬಿಡ್ತದೆ, ಎಳೆ ಹೀರೆಕಾಯಿ ಉಂಟು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಈ ರೆಸಿಪಿಗೆ ಟೇಸ್ಟ್ ಬರುವುದಂದರೆ ಬೆಲ್ಲನೇ ಫ್ರೆಂಡ್ಸ್. ಬೆಲ್ಲ ಮತ್ತು ನಾನು ಆಗಲೇ ತೋರಿಸಿದ್ನಲ್ಲ ಎಳ್ಳಿನ ಪುಡಿ ಸ್ವಲ್ಪ ಸಾಕು, ಜಾಸ್ತಿ ಎಂತ ಬೇಡ, ಸ್ವಲ್ಪ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. 5 ನಿಮಿಷ ಸಣ್ಣ ಉರಿಯಲ್ಲಿ ನೋಡಿ ಫ್ರೆಂಡ್ಸ್. ಈಗ ಹೇಗಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಮ್ಮ ಪಲ್ಯನ. ಸಣ್ಣ ಉರಿಯಲ್ಲಿ ಬೇಯಿಸಬೇಕು, ಏಕೆಂದರೆ ನಾವು ನೀರು ಹಾಕಿಲ್ಲ. ನೀರು ಹಾಕಿದರೆ ತಳ ಹಿಡಿಯೋದಿಲ್ಲ, ಹಾಗಾಗಿ ಈಗ ನೀರು ಹಾಕಿಲ್ವಲ್ಲ ನಾವು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಪ್ಲೇಟ್ ಮುಚ್ಚಿ 1-2 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ. ಸಣ್ಣ ಇರಬೇಕು ಫ್ರೆಂಡ್ಸ್ ಗ್ಯಾಸ್. ಈಗ ನೋಡಿ ಫ್ರೆಂಡ್ಸ್ 2 ನಿಮಿಷ ಆಗಿದೆ. ನಮ್ಮ ಪಲ್ಯ ನೋಡಿ ಘಮ ಅಂತ ಇದೆ. ನಾನು ಯಾವುದೇ ಮಸಾಲೆ ಹಾಕಿಲ್ಲ, ಮತ್ತು ಯಾವುದೇ ರೀತಿ ಕಲರ್ಗಳಾಗಲಿ ಏನಾದರೂ ಮಸಾಲೆ ರುಬ್ಬಿ ಹಾಕಿರೋದು ಏನೂ ಹಾಕಿಲ್ಲ ಫ್ರೆಂಡ್ಸ್. ಇದು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್, ರುಚಿಯಾಗಿ ಇರುತ್ತದೆ ಮತ್ತು ಸುಲಭವಾಗಿ ಬೇಗ 5 ನಿಮಿಷದಲ್ಲಿ ಆಗುವಂಥ ಪಲ್ಯ ಇದು. ಲಾಸ್ಟಿಗೆ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೇ ಇದು ಗುರೆಳ್ಳು ಪುಡಿ ಎಳ್ಳಿನ ಪುಡಿ ಹಾಕಬೇಕು. ಇದು ನಾವು ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಗುರೆಳ್ಳು ಅಂತ ಹೇಳ್ತೀವಿ, ಅದರದ ಪುಡಿ ಇದು. ಈ ಪುಡಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು, ಮತ್ತು ನಾವು ಬೇಯಿಸೋಗಿಲ್ಲ. ಪುಡಿ ಹಾಕಿ ಬೇಯಿಸಿದ್ದು ಕಪ್ಪಾಗ್ತದೆ ಪಲ್ಯ. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಆಯಿತು ನಮ್ಮದು ಪಲ್ಯ. ನೋಡಿ ಒಳ್ಳೆ ಟೇಸ್ಟಿಗೆ ಹೋಗುವಂಥದ್ದು ಸುಲಭವಾದ ಪಲ್ಯ ಫ್ರೆಂಡ್ಸ್. ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.